ಇಡೀ ಬಂದರ ಖಂಡಿಸಿ ಆಪ್ ನಡೆಸಿರುವಂತಹ ಪ್ರತಿಭಟನೆ ದಿನದಿಂದ ದಿನಕ್ಕೆ ಬೇರೆ ಬೇರೆ ಸ್ವರೂಪಗಳನ್ನ ಪಡಿತಾ ಇದೆ. ಇಡೀ ಕಸ್ಟಡಿಯಲ್ಲಿ ಇದ್ರೂ ಕೂಡ ದಿಲ್ಲಿ ಆಡಳಿತದ ಮೇಲ್ವಿಚಾರಣೆ ನಡೆಸೋದನ್ನ ಕೇಜ್ರಿವಾಲ್ ಬಿಟ್ಟಿಲ್ಲ. ಇದರ ಮಧ್ಯೆ ಅರವಿಂದ ಕೇಜ್ರಿವಾಲ್ಗೆ ಇಂಡಿಯಾ ಮೈತ್ರಿಕೂಟ ಬೆಂಬಲವಾಗಿ ನಿಂತ್ಕೊಂಡಿದೆ. ಮಾರ್ಚ್ 31ಕ್ಕೆ ರಾಮಲೀಲಾ ಮೈದಾನದಲ್ಲಿ ಕೇಜ್ರಿವಾಲ್ ಬಂಧನ ಖಂಡಿಸಿ ದೊಡ್ಡ ರ್ಯಾಲಿ ನಡೆಯಲಿದೆ. ಇಡಿ ಕಸ್ಟಡಿಯಿಂದಲೇ ಕೇಜ್ರಿವಾಲ್ ಆಡಳಿತ ಹೊರಬಿತ್ತು ಮೊದಲ ಆದೇಶ. ಸಿಎಂ ರಾಜೀನಾಮೆಗೆ ಬಿಜೆಪಿ ಪಟ್ಟು, ಕೇಂದ್ರದ ಮೇಲೆ ಆಪ್ ಸಿಟ್ಟು. ಇಡಿ ಲಾಕಪ್ನಲ್ಲಿರುವ ಕೇಜ್ರಿವಾಲ್ ಇವತ್ತು ಮೊದಲ ಆದೇಶ ಹೊರಡಿಸಿದ್ದಾರೆ. ದೆಹಲಿ ನಗರದಲ್ಲಿ ನೀರಿನ ಸಮಸ್ಯೆ ಇರುವೆಡೆ ಟ್ಯಾಂಕರ್ ನೀರು ಪೂರೈಸಲು ಜಲಮಂಡಳಿಗೆ ನಿರ್ದೇಶನ ನೀಡಿದ್ದಾರೆ. ದೆಹಲಿ ಸಚಿವೆ ಆತಿಶಿ ಅವರಿಗೆ ಕೇಜ್ರಿವಾಲ್ ನೋಟ್ ಒಂದನ್ನ ಕಳುಹಿಸಿದ್ದಾರೆ. ಕೇಜ್ರಿವಾಲ್ ಕಳುಹಿಸಿದ್ದ ನೋಟನ್ನ ಆತಿಶಿ ಸುದ್ದಿಗೋಷ್ಠಿಯಲ್ಲಿ ಓದಿದ್ದಾರೆ. दिल्ली के मुख्यमंत्री अरविंद केजरीवाल भी आज भी दिल्ली की पूरी व्यवस्था को निगरानी में रख रहे हैं और दिल्ली वालों की देखरेख कर रहे हैं. ಕೇಜ್ರಿವಾಲ್ ಆದೇಶ ಪತ್ರ ನಕಲಿ, ದಿಲ್ಲಿ ಜನರಿಗೆ ಮೋಸ ಎಂದ ಬಿಜೆಪಿ. ಇಡಿ ವಶದಲ್ಲಿರುವಾಗ ಕೋರ್ಟ್ ಅನುಮತಿ ಇಲ್ಲದೆ ಯಾವುದೇ ಆದೇಶ ರವಾನಿಸಲಾಗಲ್ಲ. ಕೇಜ್ರಿವಾಲ್ ಅನುಪಸ್ಥಿತಿಯಲ್ಲಿ ಸಿಎಂ ಕಚೇರಿ ಬಳಸಿದ್ಯಾರು? ಈ ವಿಷಯಗಳು ಕ್ರಿಮಿನಲ್ ಪಿತೂರಿಯ ಭಾಗ. ದೆಹಲಿ ಎಲ್ಜಿ ವಿನಯ್ ಕುಮಾರ್ ಸಕ್ಸೇನಾ ವಿಚಾರಣೆ ನಡೆಸಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. आज जो आतिशी जी ने ये प्रेस कॉन्फ्रेंस करके लेटर इशू किया है, ये एक फोर्ज लेटर है, ये फ्रॉड किया है, शी हैज प्लेड अ फ्रॉड, उन्होंने बहुत बड़ा फ्रॉड प्ले किया है. ಕೇಜ್ರಿ ಬೆಂಬಲಕ್ಕೆ ಇಂಡಿಯಾ ಮೈತ್ರಿಕೂಟ, ಮಾರ್ಚ್ 31ಕ್ಕೆ ಬೃಹತ್ ರ್ಯಾಲಿ. ಕೇಂದ್ರೀಯ ತನಿಖಾ ಸಂಸ್ಥೆಗಳ ಮೂಲಕ ವಿಪಕ್ಷಗಳ ನಾಯಕರ ಮೇಲೆ ಬೆದರಿಕೆ ಒಡ್ಡಲಾಗ್ತಿದೆ ಅಂತ ಆಪ್ ಆರೋಪಿಸಿದೆ. ಕೇಜ್ರಿವಾಲ್ ಬಂಧಿಸಿರುವ ಇಡಿ ಕ್ರಮ ಖಂಡಿಸಿ ಇಂಡಿಯಾ ಮೈತ್ರಿಕೂಟ ಮಾರ್ಚ್ 31ರಂದು ದೆಹಲಿ ರಾಮಲೀಲಾ ಮೈದಾನದಲ್ಲಿ ಬೃಹತ್ ರ್ಯಾಲಿ ನಡೆಸಲಿದೆ. ಮೈತ್ರಿಕೂಟದ ಎಲ್ಲ ಪ್ರಮುಖ ನಾಯಕರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.